ವೈಲೆಂಟ್ ಆಗಿದ್ದ ಶಾಸಕ ಯತ್ನಾಳ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಶಾಸಕ ಯತ್ನಾಳ್ ಹೇಳಿಕೆಗೆ ಬ್ರೇಕ್ ಹಾಕ್ತಾ ಬಿಜೆಪಿ ಹೈಕಮಾಂಡ್. ನೋಡಿ, ಸ್ವಪಕ್ಷದ ವಿರುದ್ಧವೇ ತಲೆ ಎತ್ತಿ ಬುಸ್ಗುಡ್ತಾ ಇದ್ದಂತಹ ಯತ್ನಾಳ್ ಈಗ ಸೈಲೆಂಟ್ ಆಗಿದ್ದು ಯಾಕೆ? ಅಷ್ಟು ಸುಲಭವಾಗಿ ಸೈಲೆಂಟ್ ಆಗೋದಲ್ಲ ಅವರ ಮನಸ್ಥಿತಿ. ಸ್ವಪಕ್ಷದ ನಾಯಕರ ವಿರುದ್ಧವೇ ನಿರಂತರ ವಾಗ್ದಾಳಿ ನಡೆಸ್ತಾ ಇದ್ರು, ಅದರಲ್ಲೂ ಯಡಿಯೂರಪ್ಪ ಆ್ಯಂಡ್ ವಿಜಯೇಂದ್ರ ವಿರುದ್ಧ. ಆದರೆ ವಿಜಯಪುರಕ್ಕೆ ವಿಜಯೇಂದ್ರ ಬಂದು ಹೋದ ನಂತರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ವೈಲೆಂಟ್ ಆಗಿದ್ರು, ಈಗ ಸೈಲೆಂಟ್. ಯತ್ನಾಳ್ ಮೌನದ ಹಿಂದಿದೆಯಾ ದೆಹಲಿ ಬಿಜೆಪಿ ನಾಯಕರ ಎಚ್ಚರಿಕೆ? ತೀವ್ರ ಕುತೂಹಲ ಮೂಡಿಸಿದೆ ಶಾಸಕ ಯತ್ನಾಳ್ ಸೈಲೆಂಟ್ ನಡೆ. ಯಾಕೆ ಹಾಗಾದ್ರೆ ಯತ್ನಾಳ್ ಅವರು ಸೈಲೆಂಟ್ ಆದರು? ಯಾವ ನೋಟಿಸ್ಗೂ ಜಗ್ಗದ ಬಗ್ಗದ ನಾಯಕರು ನೇರವಾಗಿ ಮಾತನಾಡ್ತಿದ್ರು, ಹಗರಣದ ಆರೋಪವನ್ನು ಮಾಡಿದ್ರು ನಿರಂತರವಾಗಿ. ಇವತ್ತಿಂದಲ್ಲ, ಇದು 2020ರಿಂದಲೂ ಕೂಡ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬದ ವಿರುದ್ಧ ನಿರಂತರವಾಗಿ ಹರಿಹಾಯ್ತಾ ಬಂದಂಥ ಒಬ್ಬ ಏಕೈಕ ನಾಯಕ, ಅದರಲ್ಲೂ ಬಿಜೆಪಿ ನಾಯಕ. ಆದರೆ ಯತ್ನಾಳ್ ಅವರು ನೋಡಿ, ಮೊನ್ನೆ ವಿಜಯಪುರಕ್ಕೆ ಬಂದಿದ್ದರು ವಿಜಯೇಂದ್ರ ಅವರು. ಆ ಸಂದರ್ಭದಲ್ಲೂ ಕೂಡ ಅವರು ಹಾಜರಾಗಿರಲಿಲ್ಲ ಸಭೆಗೆ. ಅವರು ಬಂದು ಹೋದ್ಮೇಲೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯತ್ನಾಳ್ ಅವರು. ಯತ್ನಾಳ್ ಅಂತಂದರೆ ಒಂದು ರೀತಿ ಫೈರ್ ಬ್ರ್ಯಾಂಡ್ ಬಿಜೆಪಿಯಲ್ಲಿ. ಅವರು ಬುಸ್ಗುಡ್ತಾ ಇರ್ತಾ ಇದ್ರು ಬರೀ. ಆದರೆ ಈಗ ಹೈಕಮಾಂಡ್ ಯಾವ ಸೂಚನೆಯನ್ನು ಕೊಟ್ಟಿರ್ಬೋದು ಅವ್ರಿಗೆ? ಏನಾದರೂ ವಾರ್ನ್ ಮಾಡಿದೆಯಾ? ಏನು ಮಾತಾಡೋಂಗಿಲ್ಲ ಇನ್ಮೇಲೆ. ಪಕ್ಷದ ಆಂತರಿಕ ವಿಚಾರಗಳು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಮಾತಾಡೋಂಗಿಲ್ಲ ಅಂತ ಏನಾದರೂ ವಾರ್ನ್ ಮಾಡಿದೆಯಾ? ಅಷ್ಟು ಸುಲಭವಾಗಿ. ಆದರೆ ಏನಾಯಿತು ಇಲ್ಲಿ? ಯತ್ನಾಳ್ ಅವ್ರಿಗೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತ ವಿಜಯೇಂದ್ರ ಅವರು ದೆಹಲಿಗೆ ಹೋದಾಗ ಏನಾದರೂ ದೂರನ್ನು ಕೊಟ್ಟಿದ್ರಾ? ಹೌದು, ಯತ್ನಾಳ್ ಅವರ ಈ ನಿರಂತರವಾದಂಥ ವಾಗ್ದಾಳಿಗಳಿಗೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೂ ಕೂಡ ವಿರೋಧ ವ್ಯಕ್ತವಾಯಿತು. ಆದರೆ ಹೈಕಮಾಂಡ್ ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬರ್ತಾ ಇತ್ತಾ? ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅನ್ನೋದನ್ನು ಅರಿತು, ಅಥವಾ ಯಡಿಯೂರಪ್ಪನವ್ರನ್ನ ಮತ್ತೆ ಕಡೆಗಣಿಸಿದ್ರೆ, ಈಗ ಯಡಿಯೂರಪ್ಪನವ್ರನ್ನ ಇವರು ಟೀಕೆನ ಮಾಡ್ತಾ ಇದ್ರು, ಅವ್ರಿಗೇನಾದರೂ ನಾವು ಲಗಾಮ್ ಹಾಕದೇ ಇದ್ರೆ ಯಡಿಯೂರಪ್ಪನವ್ರು ಮತ್ತೆ ಮುನಿಸ್ಕೊಂಡ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಅರಿತು ಹೈಕಮಾಂಡ್ ಈಗ ಯತ್ನಾಳ್ ಅವರಿಗೆ ಬ್ರೇಕ್ ಹಾಕುವಂತಹ ಪ್ರಯತ್ನವನ್ನು ಮಾಡಿದೆಯಾ? ಇಲ್ಲದೇ ಇದ್ರೆ ಮಾತಾಡ್ತಾ ಇದ್ರು ಅವರು. ಮಾಧ್ಯಮದವರು ಹೋದು ಸಾಕು, ಲೋಗೋ ಹಿಡಿದ್ರೆ ಸಾಕು, ಅವ್ರ ಬಾಯಿಂದನೇ ಬರ್ತಾ ಇತ್ತು.